ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಈ ವರ್ಷದ ಫಾಲ್ಗುಣ ಮಾಸದ ಹುಣ್ಣಿಮೆಯು ಚಂದ್ರಗ್ರಹಣದೊಂದಿಗೆ ಹೊಂದಿಕೆಯಾಗುವುದರಿಂದ ಅದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಮಾರ್ಚ್ 3, 2026ರಂದು ಬರುವ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಸಂಭವಿಸುವ ಚಂದ್ರಗ್ರಹಣವು ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಕೆಲವು ಬದಲಾವಣೆಗಳನ್ನು ಉಂಟುಮಾಡಬಹುದು. ಅದೇ ರೀತಿ ಈ ಚಂದ್ರಗ್ರಹಣವು 12 ರಾಶಿಯವರ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ. ಹೀಗಾಗಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಚಂದ್ರಗ್ರಹಣದ ದಿನದಂದು ಭಾರತದಲ್ಲಿ ಚಂದ್ರೋದಯ ಸಂಜೆ 6:22ಕ್ಕೆ ಸಂಭವಿಸುತ್ತದೆ. ಗ್ರಹಣವು ಸಂಜೆ 6:47ಕ್ಕೆ ಕೊನೆಗೊಳ್ಳುತ್ತದೆ. ಪರಿಣಾಮವಾಗಿ ಈ ಚಂದ್ರಗ್ರಹಣವು ಭಾರತದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಗೋಚರಿಸುತ್ತದೆ. ಇದು ಸುಮಾರು 25 ನಿಮಿಷಗಳ ಕಾಲ ಇರುತ್ತದೆ. ಹಾಗಾಗಿ ಇದು ಎಲ್ಲ 12 ರಾಶಿಯವರ ಜೀವನದ ಮೇಲೆ ಪ್ರಭಾವ ನೋಡಬಹುದಾಗಿದೆ. ಈ ವರ್ಷದ ಫಾಲ್ಗುಣ ಮಾಸದ ಹುಣ್ಣಿಮೆಯು ಚಂದ್ರಗ್ರಹಣದೊಂದಿಗೆ ಹೊಂದಿಕೆಯಾಗುವುದರಿಂದ ಅದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನವಾದ ಫಾಲ್ಗುಣ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಮಾರ್ಚ್ 3ರಂದು ಕುಂಭರಾಶಿಯಲ್ಲಿ ಕೊನೆಗೊಳ್ಳುತ್ತದೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ಮೇಲೆ ಗ್ರಹಣದ ಪರಿಣಾಮವು ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಕೆಲವು ಬದಲಾವಣೆಗಳಿಗೆ ಕಾರಣವಾಗಬಹುದು. ಈ ಚಂದ್ರಗ್ರಹಣದ ಪರಿಣಾಮಗಳು ಅನೇಕ ಜನರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಕಾರಣವಾಗಬಹುದು. ಮಾನಸಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಸಂತೋಷದ ಮನಸ್ಥಿತಿ ಕಂಡುಬರಬಹುದು. ಇದಲ್ಲದೆ ಈ ಸಮಯದಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವು ಹೊಳೆಯಬಹುದು. ಅವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಹೆಚ್ಚಿನ ಅವಕಾಶಗಳನ್ನು ತರಬಹುದು. ಈ ಚಂದ್ರಗ್ರಹಣದ ಸಮಯದಲ್ಲಿ 12 ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯೋಣ. 1. ಮೇಷರಾಶಿ. ಚಂದ್ರಗ್ರಹಣದ ಪರಿಣಾಮವು ಮೇಷರಾಶಿಯವರ ಮೇಲೆ ಭಾವನಾತ್ಮಕ ಏರಿಳಿತಗಳು ಹೆಚ್ಚಾಗಬಹುದು. ಪ್ರೇಮ ಜೀವನ, ಮಕ್ಕಳು, ಸೃಜನಶೀಲತೆ ಮತ್ತು ಗೌರವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾವನಾತ್ಮಕ ಅಶಾಂತಿಯನ್ನು ಉಂಟುಮಾಡಬಹುದು. ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಸ್ನೇಹಿತರು ಮತ್ತು ನೆಟ್ವರ್ಕಿಂಗ್ನೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ. ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು. ಇದು ನಿಮ್ಮ ಸಂಬಂಧಗಳಲ್ಲಿ ಸಂಘರ್ಷವನ್ನು ಉಂಟುಮಾಡಬಹುದು. ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಏನು ಮಾಡಬೇಕು? ಈ ಸಮಯದಲ್ಲಿ ಗಾಯತ್ರಿ ಮಂತ್ರ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಭಾವನಾತ್ಮಕವಾಗಿ ನಿಮ್ಮನ್ನು ದೂರವಿಟ್ಟುಕೊಂಡು ಬರವಣಿಗೆ, ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ಆಂತರಿಕ ಶುದ್ಧೀಕರಣದತ್ತ ಗಮನಹರಿಸಿ. ಏನು ಮಾಡಬಾರದು? ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಘರ್ಷಣೆಗಳನ್ನು ತಪ್ಪಿಸಿ. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಡಿ. ಪರಿಹಾರ: ಗ್ರಹಣದ ನಂತರ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ. 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣವು ಕುಟುಂಬ ಪರಿಸರ, ಗೃಹ ಜೀವನ ಮತ್ತು ಆಂತರಿಕ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮ ಬೀರಬಹುದು. ಹಳೆಯ ಕೌಟುಂಬಿಕ ಸಮಸ್ಯೆಗಳು ಮತ್ತೆ ತಲೆದೂರಬಹುದು. ಇದು ಮನಸ್ಸಿನಲ್ಲಿ ಅತೃಪ್ತಿ ಅಥವಾ ಅಭದ್ರತೆಯ ಭಾವನೆಗಳನ್ನು ಹೆಚ್ಚಿಸುತ್ತದೆ. ತಾಯಿ ಅಥವಾ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ವೃತ್ತಿ ಮತ್ತು ಖ್ಯಾತಿಯಲ್ಲಿ
ಹಠಾತ್ ಬದಲಾವಣೆಗಳು ಸಾಧ್ಯ. ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಿ ಮತ್ತು ತಾಳ್ಮೆಯಿಂದಿರಿ. ಏನು ಮಾಡಬೇಕು? ಮಾನಸಿಕ ಸ್ಥಿರತೆಗಾಗಿ ಧ್ಯಾನ ಮಾಡಿ ಮತ್ತು ಮಂತ್ರಗಳನ್ನು ಪಠಿಸಿ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಆಸ್ತಿ ವಿವಾದಗಳಲ್ಲಿ ಭಾಗಿಯಾಗಬೇಡಿ ಮತ್ತು ಮನೆಯಲ್ಲಿ ಕಠಿಣ ಪದಗಳನ್ನು ಬಳಸಬೇಡಿ. ಪರಿಹಾರ: ಸೋಮವಾರ ಹಾಲು ಅಥವಾ ಅನ್ನದಾನ ಮಾಡಿ ಮತ್ತು ಚಂದ್ರ ಮಂತ್ರವನ್ನು ಪಠಿಸಿ. ಓಂ ಸೋಮ ಸೋಮಯ ನಮಃ. 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ 2026ರ ಗ್ರಹಣವು ಸಂವಹನ, ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಯಾವುದೋ ಒಂದು ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಅಥವಾ ಅಪೂರ್ಣ ಮಾಹಿತಿಯಿಂದಾಗಿ ಒತ್ತಡ ಉಂಟಾಗಬಹುದು. ಒಡಹುಟ್ಟಿದವರು ಅಥವಾ ಆಪ್ತರೊಂದಿಗೆ ವಿಚಾರಗಳ ಘರ್ಷಣೆ ಸಾಧ್ಯ. ಆದ್ದರಿಂದ ಮಾತನಾಡುವ ಮೊದಲು ಪದಗಳನ್ನು ಎಚ್ಚರಿಕೆಯಿಂದ ಬಳಸಿ. ಏನು ಮಾಡಬೇಕು? ಗ್ರಹಣದ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ ಮತ್ತು ಗ್ರಹಣದ ನಂತರ ನಿಮ್ಮ ಆಲೋಚನೆಗಳನ್ನು ಬರೆಯುವ ಮೂಲಕ ಸ್ಪಷ್ಟತೆಯನ್ನು ಪಡೆಯಿರಿ. ಏನು ಮಾಡಬಾರದು? ವಾದಗಳು, ಗಾಸಿಪ್ ಮತ್ತು ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವುದನ್ನು ತಪ್ಪಿಸಿ. ಪರಿಹಾರ: ಓಂ ಬ್ರಹ್ಮ ಬ್ರಹ್ಮಸ ಬುಧಾಯ ನಮಃ ಎಂಬ ಬುಧ ಬೀಜ ಮಂತ್ರವನ್ನು ಪಠಿಸಿ ಮತ್ತು ಹಸಿರು ಪದಾರ್ಥಗಳನ್ನು ತಿನ್ನಬೇಡಿ. 4. ಕಟಕ ರಾಶಿ. ಕರ್ಕಾಟಕ ರಾಶಿಯವರು ಚಂದ್ರನಿಂದ ಆಳಲ್ಪಡುತ್ತಾರೆ. ಆದ್ದರಿಂದ ಈ ರಾಶಿಯಲ್ಲಿ ಜನಿಸಿದವರು ಚಂದ್ರಗ್ರಹಣದ ಪರಿಣಾಮಗಳನ್ನು ಹೆಚ್ಚು ಬಲವಾಗಿ ಅನುಭವಿಸಬಹುದು. ಈ ಬಾರಿ ಸಂಪತ್ತಿನ ಮನೆಯಲ್ಲಿ ಗ್ರಹಣ ಸಂಭವಿಸುತ್ತಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಅನಗತ್ಯ ಖರ್ಚು ಅಥವಾ ತಪ್ಪು ಹೂಡಿಕೆಗಳು ನಷ್ಟಕ್ಕೆ ಕಾರಣವಾಗಬಹುದು. ಹಣಕಾಸಿನ ವಹಿವಾಟುಗಳನ್ನು ಚಿಂತನಶೀಲವಾಗಿ ನಿರ್ವಹಿಸಿ ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಅಲ್ಲದೆ ನಿಮ್ಮ ಮಾತನ್ನು ನಿಯಂತ್ರಿಸಿ, ಏಕೆಂದರೆ ಸಣ್ಣ ವಿಷಯಗಳು ಸಹ ಸಂಘರ್ಷಕ್ಕೆ ಕಾರಣವಾಗಬಹುದು. ಈ ಸಮಯದಲ್ಲಿ ಆರೋಗ್ಯದಲ್ಲಿ ಏರಿಳಿತಗಳು ಸಹ ಸಾಧ್ಯ. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಏನು ಮಾಡಬೇಕು? ಭಾವನಾತ್ಮಕ ಮಿತಿಗಳನ್ನು ಬಲಪಡಿಸಿ ಮತ್ತು ಕೃತಜ್ಞತಾ ಧ್ಯಾನವನ್ನು ಅಭ್ಯಾಸ ಮಾಡಿ. ಏನು ಮಾಡಬಾರದು? ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಭಾವನಾತ್ಮಕ ಅವಲಂಬನೆಯನ್ನು ಹೆಚ್ಚಿಸಬೇಡಿ. ಪರಿಹಾರ: ಗ್ರಹಣದ ನಂತರ ಸತತ 7 ದಿನಗಳ ಕಾಲ ರಾತ್ರಿ ಚಂದ್ರನಿಗೆ ನೀರನ್ನು ಅರ್ಪಿಸಿ. 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಚಂದ್ರಗ್ರಹಣದ ಪರಿಣಾಮಗಳು ಸಾಕಷ್ಟು ಪ್ರಯೋಜನಕಾರಿ ಆಗಬಹುದು. ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಅವಧಿಯನ್ನು ವಿಶೇಷವಾಗಿ ಲಾಭದಾಯಕವೆಂದು ಹೇಳಬಹುದಾಗಿದೆ, ಏಕೆಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ತರಬಹುದು. ರಾಜಕೀಯ, ಆಡಳಿತ ಅಥವಾ ಸರ್ಕಾರಿ ಸೇವೆಗಳಲ್ಲಿ ತೊಡಗಿರುವವರು ಈ ಅವಧಿಯನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಕಂಡುಕೊಳ್ಳುತ್ತಾರೆ, ಏಕೆಂದರೆ ಅವರ ಪ್ರಯತ್ನಗಳಿಗೆ ಗೌರವ ಮತ್ತು ಮನ್ನಣೆ ಸಿಗಬಹುದು. ಈ ಸಮಯದಲ್ಲಿ ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗವನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ಹೊಸ ವ್ಯಾಪಾರ ಅವಕಾಶಗಳು ಮತ್ತು ಒಪ್ಪಂದಗಳು ತೆರೆದುಕೊಳ್ಳುವುದರಿಂದ ಉದ್ಯಮಿಗಳು ಸಹ ಈ ಅವಧಿಯನ್ನು ಪ್ರಯೋಜನಕಾರಿ ಎಂದು ಕಂಡುಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ಯೋಜನೆಯೊಂದಿಗೆ ಸಿಂಹರಾಶಿಯವರು ತಮ್ಮ ಆರ್ಥಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಏನು ಮಾಡಬೇಕು? ಅಹಂಕಾರವನ್ನು ಬಿಟ್ಟುಬಿಡಿ, ಆಳವಾದ ಧ್ಯಾನದಲ್ಲಿ ಕುಳಿತುಕೊಳ್ಳಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಅಥವಾ
ವರ್ಧಿತ ಆಧ್ಯಾತ್ಮಿಕ ಚಿಕಿತ್ಸೆ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಮಹಾಮೃತ್ಯುಂಜಯ ಪೂಜೆಯನ್ನು ಕಾಯ್ದಿರಿಸುವುದನ್ನು ನೀವು ಪರಿಗಣಿಸಬಹುದು. ಏನು ಮಾಡಬಾರದು? ಪ್ರಾಬಲ್ಯ, ದುರಹಂಕಾರ ಅಥವಾ ನಿಯಂತ್ರಣ ಪ್ರವೃತ್ತಿಗಳನ್ನು ತಪ್ಪಿಸಿ ಮತ್ತು ಸಾರ್ವಜನಿಕ ವಿವಾದಗಳಲ್ಲಿ ತೊಡಗಬೇಡಿ. ಅಲ್ಲದೆ ನಿಮ್ಮ ಕೂದಲು ಅಥವಾ ಗಡ್ಡವನ್ನು ಕತ್ತರಿಸಬೇಡಿ. ಪರಿಹಾರ: ಗೋಧಿ, ಬೆಲ್ಲ ಅಥವಾ ತಾಮ್ರವನ್ನು ದಾನ ಮಾಡಿ ಮತ್ತು ಶಿವಲಿಂಗಕ್ಕೆ ಹಾಲು ಅರ್ಪಿಸಿ. 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣವು 12ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಇದನ್ನು ಖರ್ಚು, ನಷ್ಟ ಮತ್ತು ಏಕಾಂತತೆಯ ಮನೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ರಾಶಿಯಡಿಯಲ್ಲಿ ಜನಿಸಿದವರು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಅನಿರೀಕ್ಷಿತ ನಷ್ಟಗಳು ಅಥವಾ ಅಪಘಾತಗಳನ್ನು ತಪ್ಪಿಸಲು ಜಾಗರೂಕರಾಗಿರುವುದು ಮುಖ್ಯ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಮತ್ತು ನಿಯಮಿತ ತಪಾಸಣೆ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನೀವು ಕೆಲಸದಲ್ಲಿಯೂ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಕಚೇರಿ ರಾಜಕೀಯದಿಂದ ದೂರವಿರಬೇಕು. ಈ ಸಮಯದಲ್ಲಿ ಶಿವನನ್ನು ಪೂಜಿಸುವುದು ಮತ್ತು ಧ್ಯಾನ ಮಾಡುವುದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏನು ಮಾಡಬೇಕು? ವಿಶ್ರಾಂತಿ, ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸಿ ಮತ್ತು ಆಧ್ಯಾತ್ಮಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಅತಿಯಾದ ಆಲೋಚನೆ ಮತ್ತು ಅನಗತ್ಯವಾಗಿ ಎಚ್ಚರವಾಗಿರುವುದನ್ನು ತಪ್ಪಿಸಿ. ಪರಿಹಾರ: ದುರ್ಗಾ ಕವಚ ಅಥವಾ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಯೇ ವಿಚ್ಚೆ ಎಂದು ಪಠಿಸಿ. 7. ತುಲಾರಾಶಿ. ತುಲಾರಾಶಿಯವರಿಗೆ ಈ ಗ್ರಹಣವು ಸ್ನೇಹ, ಸಾಮಾಜಿಕ ವಲಯ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾವನಾತ್ಮಕ ಗೊಂದಲವನ್ನು ಉಂಟುಮಾಡಬಹುದು. ಸ್ನೇಹಿತರಿಂದ ನಿರೀಕ್ಷೆಗಳು ಈಡೇರದಿದ್ದಾಗ ಮನಸ್ಸು ಅಸಮಾಧಾನಗೊಳ್ಳಬಹುದು. ಗುಂಪು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ದೂರವನ್ನು ಅನುಭವಿಸಬಹುದು. ಪ್ರೇಮ ಸಂಬಂಧಗಳಲ್ಲಿ ಗೊಂದಲ. ಸೃಜನಶೀಲ ಕೆಲಸವು ಹೊಸ ದಿಕ್ಕನ್ನು ಕಂಡುಕೊಳ್ಳಬಹುದು. ಏನು ಮಾಡಬೇಕು? ಸ್ನೇಹವನ್ನು ಶಾಂತವಾಗಿ ಮೌಲ್ಯಮಾಪನ ಮಾಡಿ ಮತ್ತು ಆಂತರಿಕ ಸಮತೋಲನದ ಮೇಲೆ ಕೇಂದ್ರೀಕರಿಸಿ. ಏನು ಮಾಡಬಾರದು? ಗುಂಪು ವಿವಾದಗಳಲ್ಲಿ ಭಾಗಿಯಾಗಬೇಡಿ ಮತ್ತು ಇತರರಿಂದ ಅತಿಯಾದ ನಿರೀಕ್ಷೆಗಳನ್ನು ಹೊಂದಿರಬೇಡಿ. ಪರಿಹಾರ: ಲಕ್ಷ್ಮೀದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಮತ್ತು ಓಂ ದ್ರಾಂ ದ್ರೀಂ ದ್ರಾಂ ಸಹ ಶುಕ್ರಾಯ ನಮಃ ಎಂಬ ಶುಕ್ರ ಮಂತ್ರವನ್ನು ಜಪಿಸಿ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣ 2026 ವೃತ್ತಿ, ಖ್ಯಾತಿ ಮತ್ತು ಸಾರ್ವಜನಿಕ ಇಮೇಜ್ ಬಗ್ಗೆ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಕೆಲಸದ ಸ್ಥಳದಲ್ಲಿ ಭಾವನಾತ್ಮಕ ಅಸಮತೋಲನ ಅಥವಾ ಅಧಿಕಾರಕ್ಕೆ ಸಂಬಂಧಿಸಿದ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ. ಆತುರದಿಂದ ಪ್ರತಿಕ್ರಿಯಿಸುವುದನ್ನು ತಪ್ಪಿಸುವುದು ಅಗತ್ಯವಾಗಿರುತ್ತದೆ. ಕುಟುಂಬ ವಿಷಯಗಳಲ್ಲಿ ಹಠಾತ್ ನಿರ್ಧಾರಗಳು ಸಾಧ್ಯ. ನಿಮ್ಮ ತಾಯಿಯಿಂದ ನೀವು ಬೆಂಬಲವನ್ನು ಪಡೆಯಬಹುದು. ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಮುಖ್ಯವಾಗುತ್ತವೆ. ಏನು ಮಾಡಬೇಕು? ನಿಮ್ಮನ್ನು ಶಾಂತವಾಗಿ ಮತ್ತು ಸಂಯಮದಿಂದ ಇರಿಸಿ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುವ ಧ್ಯಾನವನ್ನು ಮಾಡಿ. ಏನು ಮಾಡಬಾರದು? ಕೆಲಸದ ಸ್ಥಳದಲ್ಲಿ ಅಹಂಕಾರವನ್ನು ಘರ್ಷಣೆ ಮಾಡಬೇಡಿ ಮತ್ತು ದೊಡ್ಡ ವೃತ್ತಿಜೀವನದ ನಿರ್ಧಾರಗಳನ್ನು ಮುಂದೂಡಬೇಡಿ. ಪರಿಹಾರ: ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. 9. ಧನುರಾಶಿ. ಚಂದ್ರಗ್ರಹಣದ ಪರಿಣಾಮಗಳು ಧನುರಾಶಿಯವರಿಗೆ ಶುಭವಾಗಿರುತ್ತದೆ. ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಸಂಪಾದಿಸಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಹೆಚ್ಚುವರಿಯಾಗಿ ದೈನಂದಿನ ಆದಾಯ ಹೆಚ್ಚಾಗುವ ನಿರೀಕ್ಷೆಯಿದೆ ಮತ್ತು ಹೂಡಿಕೆಗಳು ಸಹ ಉತ್ತಮ ಲಾಭವನ್ನು ನೀಡುವ ನಿರೀಕ್ಷೆಯಿದೆ. ಈ ಅವಧಿಯಲ್ಲಿ
ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ಹಣಕಾಸಿನ ಒಳಹರಿವಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ. ಇದು ನಿಮಗೆ ಪ್ರಮುಖ ಜೀವನದ ಗುರಿಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ನಿಮ್ಮ ಕುಟುಂಬ, ಪರಿಸರ ಮತ್ತು ಸಂಬಂಧಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಇದು ಮಾನಸಿಕ ಸಮತೋಲನ ಮತ್ತು ಸಂತೋಷಕ್ಕೆ ಕಾರಣವಾಗುತ್ತದೆ. ಧನುರಾಶಿಯ ಸ್ಥಳೀಯರಿಗೆ ಈ ಗ್ರಹಣವು ನಂಬಿಕೆ, ಸಿದ್ಧಾಂತ ಮತ್ತು ಭವಿಷ್ಯದ ದಿಕ್ಕಿನ ಬಗ್ಗೆ ಗೊಂದಲವನ್ನು ಉಂಟುಮಾಡಬಹುದು. ಕೆಲವು ಮಾರ್ಗದರ್ಶನ ಅಥವಾ ನಿರ್ಧಾರದ ಬಗ್ಗೆ ಮನಸ್ಸು ಚಂಚಲವಾಗಬಹುದು. ಪ್ರಯಾಣ, ಶಿಕ್ಷಣ ಅಥವಾ ಕಾನೂನು ವಿಷಯಗಳಲ್ಲಿ ಭಾವನಾತ್ಮಕ ಒತ್ತಡ ಸಾಧ್ಯ. ಏನು ಮಾಡಬೇಕು? ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮತ್ತು ಪ್ರಾರ್ಥನೆಯ ಮೂಲಕ ನಂಬಿಕೆಯನ್ನು ಬಲಪಡಿಸಿ. ಏನು ಮಾಡಬಾರದು? ಸೈದ್ಧಾಂತಿಕ ಚರ್ಚೆಗಳು ಮತ್ತು ಕಾನೂನು ವಿಷಯಗಳಿಂದ ದೂರವನ್ನು ಕಾಪಾಡಿಕೊಳ್ಳಿ. ಪರಿಹಾರ: ಗುರು ಮಂತ್ರವನ್ನು ಪಠಿಸಿ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 10. ಮಕರ ರಾಶಿ. ಮಕರ ರಾಶಿಯವರಿಗೆ ಚಂದ್ರಗ್ರಹಣದ ಪರಿಣಾಮಗಳು ಶುಭಕರವಾಗಿರುತ್ತವೆ. ಉದ್ಯೋಗಿಗಳಿಗೆ ಹೊಸ ಉದ್ಯೋಗ ಕೊಡುಗೆಗಳು ಅಥವಾ ಬಡ್ತಿಗಳು ಸಿಗುವ ಸಾಧ್ಯತೆ ಇದೆ. ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸಬಹುದು. ಇದು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಪ್ರಯೋಜನಕಾರಿಯಾಗಿದೆ. ಈ ಸಮಯದಲ್ಲಿ ನೀವು ದುಬಾರಿ ಅಥವಾ ಐಷಾರಾಮಿ ವಸ್ತುವನ್ನು ಸಹ ಖರೀದಿಸಬಹುದು. ಹೊಸ ಆದಾಯದ ಮೂಲಗಳ ತೆರೆಯುವಿಕೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ನಗದು ಹರಿವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆಯು ಹೆಚ್ಚಾಗಬಹುದು. ಒಟ್ಟಾರೆಯಾಗಿ ಈ ಅವಧಿಯು ವೃತ್ತಿ, ಸಂಪತ್ತು ಮತ್ತು ಸಾಮಾಜಿಕ ಸ್ಥಾನಮಾನದ ವಿಷಯದಲ್ಲಿ ಮಕರ ರಾಶಿಯವರಿಗೆ ಫಲಪ್ರದವಾಗಿರುತ್ತದೆ. ಏನು ಮಾಡಬೇಕು? ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ನಿರ್ಲಿಪ್ತತೆಯತ್ತ ಗಮನಹರಿಸಿ. ಏನು ಮಾಡಬಾರದು? ಪ್ರತಿಯೊಂದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ಮತ್ತು ಅಪಾಯಕಾರಿ ಆರ್ಥಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ. ಪರಿಹಾರ: ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ ಮತ್ತು ಶನಿ ಮಂತ್ರವನ್ನು ಜಪಿಸಿ. 11. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಗ್ರಹಣವು ಮದುವೆ, ಪಾಲುದಾರಿಕೆ ಮತ್ತು ನಿಕಟ ಸಂಬಂಧಗಳಲ್ಲಿ ಭಾವನಾತ್ಮಕ ಅಸಮತೋಲನವನ್ನು ತರಬಹುದು. ನಿರೀಕ್ಷೆಗಳು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಅನುಭವಿಸಬಹುದು. ಸಂಬಂಧಗಳಲ್ಲಿ ಸಂವಹನದ ಕೊರತೆಯಿಂದಾಗಿ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು. ವ್ಯಕ್ತಿತ್ವ ಮತ್ತು ಚಿಂತನೆಯಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು. ಬುದ್ಧಿವಂತಿಕೆಯಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಏನು ಮಾಡಬೇಕು? ಮನಸ್ಸಿನಲ್ಲಿ ಕ್ಷಮೆಯನ್ನು ಬೆಳೆಸಿಕೊಳ್ಳಿ ಮತ್ತು ಭಾವನಾತ್ಮಕ ತಟಸ್ಥತೆಯನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಸಂಗಾತಿಯೊಂದಿಗೆ ಘರ್ಷಣೆ ಮಾಡಬೇಡಿ ಮತ್ತು ದೊಡ್ಡ ಸಂಬಂಧದ ನಿರ್ಧಾರಗಳನ್ನು ಮುಂದೂಡಬೇಡಿ. ಪರಿಹಾರ: ಚಂದ್ರ ಶುಕ್ರ ಶಾಂತಿ ಮಂತ್ರವನ್ನು ಪಠಿಸಿ ಮತ್ತು ಬಿಳಿ ವಸ್ತುಗಳನ್ನು ದಾನ ಮಾಡಿ. 12. ಮೀನರಾಶಿ. ಮೀನರಾಶಿಯವರಿಗೆ ಈ ಗ್ರಹಣವು 6ನೇ ಮನೆಯಲ್ಲಿ ಬೀಳುತ್ತಿದೆ. ಇದು ಶತ್ರುಗಳು, ರೋಗ ಮತ್ತು ಸಂಘರ್ಷಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಈ ಸಮಯದಲ್ಲಿ ವಿರೋಧಿಗಳು ಸಕ್ರಿಯರಾಗಬಹುದು ಮತ್ತು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಲು ಪ್ರಯತ್ನಿಸಬಹುದು. ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ. ಮೀನರಾಶಿಯವರು ತಮ್ಮ ಕೆಲಸದ ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಈ ಸಮಯದಲ್ಲಿ ಶತ್ರುಗಳು ಸಕ್ರಿಯರಾಗಬಹುದು. ವಂಚನೆ ಅಥವಾ ವಂಚನೆಯ ಸಾಧ್ಯತೆ ಇರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ. ಯಾವುದೇ ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ. ಶಿವಲಿಂಗಕ್ಕೆ ನೀರು ಅರ್ಪಿಸುವುದು ಮತ್ತು
ಶುಭ ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿ. ಏನು ಮಾಡಬೇಕು? ವಿಶ್ರಾಂತಿ, ಧ್ಯಾನ ಮತ್ತು ಗುಣಪಡಿಸುವ ಅಭ್ಯಾಸಗಳನ್ನು ಮಾಡಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ. ಏನು ಮಾಡಬಾರದು? ಅತಿಯಾದ ಕಠಿಣ ಪರಿಶ್ರಮ ಮತ್ತು ಭಾವನಾತ್ಮಕ ಪಲಾಯನವನ್ನು ತಪ್ಪಿಸಿ. ಪರಿಹಾರ: ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಮತ್ತು ಔಷಧ ಅಥವಾ ಆಹಾರವನ್ನು ದಾನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.